ಸಂಡೂರು ಸೋಲಿಗೆ ನಿಜವಾದಂಥ ಕಾರಣ ಏನಿತ್ತು? ಈ ಕಡೆ ರೆಡ್ಡಿಯವರು ಒಂದು ಮಾತನ್ನು ಹೇಳಬಹುದು, ರಾಮುಲು ಒಂದು ಮಾತನ್ನು ಹೇಳಬಹುದು, BJP ಇನ್ನೊಂದು ಕಾರಣವನ್ನು ಕೊಡಬಹುದು. ರಾಮುಲು ಅವ್ರ ಪ್ರಕಾರ ಸಂಡೂರು ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅಂಥೇಳಿ ರಾಜ್ಯ BJP ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಹೇಳಬೇಕಾದ್ರೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಲಿಕಿಲ ಅಂತ ನಗುತ್ತಾ ಇದ್ದರು. ನನಗೆ ಅವಮಾನ ಆಗಲಿಲ್ವಾ? ನಾನು ಕಾರಣನಾ? ನಾನು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದೀನಿ, ಕಾಲಕ್ಕೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡಿದ್ದೀನಿ, ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿದಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ. ರಾಜಕೀಯ ವಿಶ್ಲೇಷಕರು ಸಂಡೂರು ಸೋಲಿನ ಬಗ್ಗೆ ಏನು ಮಾತಾಡ್ತಾರೆ ಅಂತ ನೋಡಿದ್ರೆ, ನೋಡಿ, ಸಂಡೂರು ಮೊದಲಿಂದಾನೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ, ಅದು. ಸಂಡೂರು BJPಯ ಪಾಲಾಗಿದ್ದು ಕಡಿಮೆ, ಬೇರೆ ಪಕ್ಷಗಳ ಪಾಲಾಗಿದ್ದು ಕೂಡ ಕಡಿಮೆನೇ. ಈ ತುಕಾರಾಮ್ ಅವರು MP ಆಗಿದ್ರಪ್ಪ, ಬಳ್ಳಾರಿ MP ಈ ತುಕಾರಾಮ್ ಅವರು ಆದ್ರಲ್ಲ. ಇದಾದಮೇಲೆ ಏನಾಯಿತು, ಸಂಡೂರು ಕ್ಷೇತ್ರ ತೆರವಾಗಿತ್ತು. ಅಂದರೆ ಅಲ್ಲಿ ಒಂದು MLA ಎಲೆಕ್ಷನ್ನು ನಡಿಬೇಕಾಗಿತ್ತಲ್ಲಿ. ಆ ಒಂದು ಎಲೆಕ್ಷನ್ ಉಪಚುನಾವಣೆ ನಿಗದಿಯಾಗಿತ್ತಲ್ಲ. ಅವಾಗೇನಾಯಿತು, ಕ್ಯಾಂಡಿಡೇಟನ್ನು ಯಾರನ್ನು ಮಾಡಬೇಕು ಅಂತ ಬಂದಾಗ ಬೇರೆ ಬೇರೆ ಹೆಸರು ಕೇಳಿ ಬಂತು, ಕಾಂಗ್ರೆಸ್ನಲ್ಲಿಯೂ ಕೇಳಿ ಬಂತು. ಇಲ್ಲ, ತುಕಾರಾಮ್ ಅವರು MP ಎಲೆಕ್ಷನ್ಗೆ ನಿಂತ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದೇನೆ, ತನ್ನ ಫ್ಯಾಮಿಲಿ ಕಡೆಯವರಿಗೆ MLA ಟಿಕೆಟನ್ನು ಬೈ ಎಲೆಕ್ಷನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ. ಇಲ್ಲದೇ ಇದ್ದರೆ ಅವ್ರು ಯಾಕೆ MLA ಅದನ್ನು ಬಿಟ್ಟುಬಿಟ್ಟು ಹೋಗಿ MP ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾಯಿದ್ರು? ಅವ್ರಿಗೆ ಅದರ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ ಅಂತ ಒಂದು ಚರ್ಚೆ ಇತ್ತು. ಅದು ಹಾಗೇ ಯಾರಾದರೂ MLA ಇರುವವರು, ನಾನೀಗ ಈ ಕ್ಷೇತ್ರ ಬಿಟ್ಟುಬಿಟ್ಟು MP ಸ್ಥಾನಕ್ಕೆ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಅವರು MLA ಆಗಿದ್ದರು. ಏನು ಮಾಡಿದ್ರ ಮೇಲೆ ಅವರು ಚನ್ನಪಟ್ಟಣಕ್ಕೆ MLA ಆಗಿದ್ದ ಮೇಲೆ, ನಾನು ಮಂಡ್ಯಗೆ ಹೋಗಿ MPಗೆ ನಿಂತ್ಕೊಳ್ತೀನಿ, ಆದರೆ ಚನ್ನಪಟ್ಟಣದ MLA ಟಿಕೆಟ್ ಬರುತ್ತಲ್ಲ ಬೈ ಎಲೆಕ್ಷನ್ಗೆ, ಅದು ನನ್ನ ಫ್ಯಾಮಿಲಿಯವ್ರಿಗೆ ಕೊಡಬೇಕು ಅಂತ. ಸಹಜವಾಗಿ ಮೈತ್ರಿಯಲ್ಲಿ ಅಂತ ಷರತ್ತು ಆಗೇ ಇರುತ್ತೆ. ಅದೇ ಕಾರಣಕ್ಕೆ ನಿಖಿಲ್ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು. ಅದು ಹಾಗೇ ಯಾರಾದರೂ MLA ನಾನು ಬಿಟ್ಕೊಡ್ತೀನಿ ಅಂದರೆ, ನಾನು ಯಾಕಪ್ಪ, ನಾನು ಡೆಲ್ಲಿಗೆ ಹೋಗಿ ಕಳಿಸ್ಬಿಟ್ಟು ನೀವು ಇಲ್ಲಿ ಈ ಕ್ಷೇತ್ರನೂ ಇಲ್ಲ ಅಂತ ಮಾಡಿ, ಅಕಸ್ಮಾತ್ MPಯಲ್ಲಿ ಸೋತ್ಬಿಟ್ಟು ಅದಕ್ಕೆ ಅದೂ ಇಲ್ಲ, ನಾನೇನು ಮಾಡಲಿ ಆಮೇಲೆ ಅಂತ ಯಾವುದೇ ರಾಜಕಾರಣಿ ಕೇಳ್ತಾರೆ. ಅದೇ ರೀತಿಯಲ್ಲಿ ತುಕಾರಾಮ್ ಅವರು ಕೂಡ ಆ ಷರತ್ತಿನ ಮೇರೆಗೆ MP ಎಲೆಕ್ಷನ್ಗೆ ನಿಂತ್ಕೊಂಡ್ರು. ಈ ಕಡೆ ಏನು ತೆರವಾಯ್ತಲ್ಲ, ಆ ಕ್ಷೇತ್ರಕ್ಕೆ ಅವರ ಪತ್ನಿ ಅನ್ನಪೂರ್ಣ ಅವ್ರನ್ನ ನಿಲ್ಲಿಸಿದ್ರು. ಮರೋರು ತುಕಾರಾಮ್ ಅವ್ರಿಗೆ ಆ ಕ್ಷೇತ್ರದ ಒಳ್ಳೆ ಹೋಲ್ಡಿತ್ತು. ಅನ್ನಪೂರ್ಣ ತುಕಾರಾಮ್ ಅವ್ರು ಏನು ಮಾಡ್ತಾರೆ, 9649 ಮತಗಳ ಅಂತರದಿಂದ ಅಲ್ಲೇ ಗೆದ್ದುಕೊಳ್ತಾರೆ. ಯಾರ ವಿರುದ್ಧವಾಗಿ? BJPಯ ಬಂಗಾರು ಹನುಮಂತು ವಿರುದ್ಧವಾಗಿ ಅನ್ನಪೂರ್ಣ ಅವರು ಗೆದ್ದುಕೊಳ್ತಾರೆ. ಬಂಗಾರು ಹನುಮಂತು ಅನ್ನೋ ಹೆಸರು ಸ್ಥಳೀಯವಾಗಿ ಸ್ವಲ್ಪ ಗೊತ್ತಿದ್ದಿರಬಹುದು. ಅದು ಎಲೆಕ್ಷನ್ನಲ್ಲಿ ನಿಂತು ಪಳಗಿದ ಕೈ ಏನಲ್ಲ ಬಂಗಾರು ಹನುಮಂತು ಅವರ ಒಂದು ಹ್ಯಾಂಡು. ಆದರೂ ಒಂದು ಪ್ರಯತ್ನ ಇತ್ತು. ರೆಡ್ಡಿಯವರ ಆಶೀರ್ವಾದ ಬಂಗಾರು ಹನುಮಂತು ಅವ್ರ ಮೇಲೆ ಇತ್ತು. ಬಂಗಾರು ಹನುಮಂತು ರೆಡ್ಡಿಯವ್ರ ಕಡೆ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಸೊ ಬಂಗಾರು ಹನುಮಂತು ವಿರುದ್ಧವಾಗಿ ಅನ್ನಪೂರ್ಣ ಗೆಲ್ತಾರಲ್ಲ. ವಿಚಾರ ಏನು ಅಂತ ಹೇಳಿದ್ರೆ, BJPಯ ಬಂಗಾರು ಹನುಮಂತು ಅದು ಪಡ್ಕೊಂಡಂಥ ಓಟ್ಗಳಿತ್ತಲ್ಲ, 83,967 ಮತಗಳು. ಕಡಿಮೆ ಮತಗಳೇನಲ್ಲ ಇದು. ಏನೇನೂ ಇಲ್ಲ, ಅಜಗಜಾಂತರ ವ್ಯತ್ಯಾಸದಲ್ಲಿ ಅನ್ನಪೂರ್ಣ ತುಕಾರಾಮ್ ಅವ್ರು ಗೆದ್ದುಬಿಟ್ರು ಅಂತ ಏನಿರಲಿಲ್ಲ. ಅವರು ಒಂದು ಒಳ್ಳೆ ಮತಗಳೇ ತೊಗೊಂಡಿದ್ದರೂ ಕೂಡ ಗೆಲುವಿಗೆ ಬೇಕಾದಷ್ಟು ಮತಗಳು ಅದಾಗಿರಲಿಲ್ಲ. ಏನು ಪ್ರಾಬ್ಲಮ್ ಆಯಿತು? ಟಿಕೆಟ್ ಘೋಷಣೆಯಲ್ಲಿ BJP ಅವಾಗ ತಡ ಮಾಡಿತ್ತು. ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅಂತ ಬಂದಾಗ ಎಷ್ಟೊಂದು ಹೆಸರುಗಳು BJPಯ ಮುಂದೆ ಇತ್ತು. ಆದರೆ ಎಂದಿನಂತೆ BJPಗೆ ಅದು ಮೊದಲಿಂದ ಅನ್ನೋದಿದೆ, ಕೆಲವೊಂದಷ್ಟು ಚುನಾವಣೆಗಳಿಗೆ ಬೇಗ ಟಿಕೆಟ್ ಅನೌನ್ಸ್ ಮಾಡಿ ಎದುರಾಳಿ ಪಕ್ಷಗಳಿಗೆ ಟಾಂಟ್ ಕೊಡುವ, ಚೆಕ್ಮೇಟ್ ಇಡೋ ಕೆಲಸವನ್ನು BJP ಮಾಡ್ತಾ ಇತ್ತು. ಆದರೆ ಇತ್ತೀಚಿನ ಚುನಾವಣೆಗಳಂತ ಬಂದಾಗ ಎಲ್ಲರಿಗಿಂತ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡ್ತಿರೋದೇ BJP ಅನ್ನುವಂತ ಆಗಿಬಿಟ್ಟಿದೆ. ಟಿಕೆಟ್ ಘೋಷಣೆಯಲ್ಲಿ BJP ವಿಳಂಬ ಮಾಡ್ತು. ಅಷ್ಟೊತ್ತಿಗಾಗಲೇ ತುಕಾರಾಮ್ ಅವ್ರು ಏನು ಮಾಡಿದರು, ಅನ್ನಪೂರ್ಣನೇ ಕ್ಯಾಂಡಿಡೇಟ್ ಅಂಥೇಳಿ ಟಿಕೆಟ್ ಬರಲಿಕ್ಕಿಂತ ಮುಂಚೆನೇ ಓಡಾಟ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಅಥವಾ ಅವ್ರು ಯಾವ ಸಂಡೂರಲ್ಲಿ ನಿಂತ್ಕೊಳ್ಬೇಕು ಅಂತ ಇದ್ದರೋ, ಅವ್ರ ಪತ್ನಿ ನಿಂತ್ಕೊಳ್ಬೇಕು ಅಂತ ಇದ್ರೋ, ಅಷ್ಟು ಜನಕ್ಕಂತೂ ವಿಷಯ ಮುಟ್ಟಿಸ್ಬಿಟ್ಟಿದ್ರು, ಇವರೇ ಕ್ಯಾಂಡಿಡೇಟಪ್ಪ, ನೀವು ಗೆಲ್ಲಿಸ್ಬೇಕು ಇವ್ರನ್ನ ಅಂಥೇಳಿ. ಬಳ್ಳಾರಿ ನಾಯಕರು ಕೂಡ ಒಕ್ಕೊರಲಿಂದ ಆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲೇ ಇಲ್ಲ. ನಮಗೆ ಓಕೆ ಇದ್ದಾರೆ, ಇವರು ಬಂಗಾರು ಹನುಮಂತು ಓಕೆ ಇದ್ದಾರಪ್ಪ ನಮಗೆ, ಎಲ್ಲರೂ ಹೇಳಲೇ ಇಲ್ಲ ಮಾತನ್ನು. ಅಸಮಾಧಾನ ಇದ್ದೇ ಇತ್ತು. ಕೇವಲ ಜನಾರ್ದನ್ ರೆಡ್ಡಿ ಅವರಿಗೆ ಕ್ಲೋಸ್ ಎನ್ನುವ ಒಂದೇ ಒಂದು ಕಾರಣಕ್ಕೆ ಬಂಗಾರು ಹನುಮಂತಿಗೆ ಟಿಕೆಟ್ ಸಿಕ್ತು. ಟಿಕೆಟ್ ಗಿಟ್ಟಿಸ್ಕೊಂಡ್ರು ಯಾರು? ರೆಡ್ಡಿಯವರು. ನಾನು ಆಪ್ತ ಕೊಡಿ ನೀವು ಅಂಥೇಳಿ. ಇಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅಭಿಪ್ರಾಯವನ್ನು ಕೂಡ ಪಡೆದಿರಲಿಲ್ಲ. ಸಹಜವಾಗಿ ಶ್ರೀರಾಮುಲು ಅವ್ರಿಗೆ ನಾನೊಂದು ಮಾತು ಕೇಳಬಹುದಾಗಿತ್ತಲ್ಲ, ನಮ್ಮ ಕಡೆಯೂ ಸಾಕಷ್ಟು ಹುಡುಗರಿದ್ದರು, ಇವ್ರದ್ದೇ ನಡೀತಾ ಇದ್ದಿಲ್ಲ ಹುಕುಂ ಇಲ್ಲಿ, ಬಳ್ಳಾರಿ ಅಂದರೆ ಇವ್ರದ್ದೇ ಹುಕುಮ್ಮ ಇಲ್ಲಿ ಅಂತ ಅವರು ಕೂಡ ಸುಮ್ಮನಾಗಿದ್ದರು. ಇದೇ ಕಾರಣಕ್ಕೆ ಸಂಡೂರು ಕಡೆಗೆ ತಲೆ ಹಾಕಲೇ ಇಲ್ಲ ಶ್ರೀರಾಮುಲು ಅವರು. ಈಗ ಹೇಳ್ತಿರಷ್ಟು ನಾನು ಕಷ್ಟಪಟ್ಟೆ, ನಾನು ಪ್ರಚಾರ ಮಾಡಿದೆ, ನಾನು ಬೇಕಾದ್ರೆ ವಿಡಿಯೋ ತರಿಸ್ಕೊಂಡು ನೋಡಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಆದರೆ ವಾಸ್ತವದಲ್ಲಿ ಶ್ರೀರಾಮುಲು ಅವರು ಸಂಡೂರು ಕಡೆಗೆ ತಲೆ ಹಾಕಲಿಲ್ಲ. BJP ಅಭ್ಯರ್ಥಿ ಪರ ಪ್ರಚಾರದ ವೇಳೆಯಲ್ಲಿಯೂ ಕೂಡ ಹೋದ್ನ ಆ ಥರ ಇದ್ದರೆ ವಿನಃ ಜಿದ್ದಿಗೆ ಬಿದ್ದು ಗೆಲ್ಲಿಸಲೇಬೇಕು ಅನ್ನೋ ಒಂದು ಓಡಾಟ ರಾಮುಲು ಅವ್ರ ಕಡೆಯಿಂದ ಕಾಣಿಸ್ಲಿಲ್ಲ. ಕಾರಣ, ಇವರು ರೆಡ್ಡಿ ಕಡೆ ಕ್ಯಾಂಡಿಡೇಟ್ ಅಂತ ಹೇಳಿ ಒಗ್ಗಟ್ಟೆ ಬರಲಿಲ್ಲ. ಅಲ್ಲಿ ಬರೀ ರಾಮುಲು ಅವರು ಮಾತ್ರ ಅಲ್ಲ, ಆ ಸ್ಥಳೀಯವಾಗಿ ಯಾವೊಬ್ಬ BJP ನಾಯಕರ ನಡುವೆ ಕೂಡ ಒಗ್ಗಟ್ಟೆ ಇರಲಿಲ್ಲ. ನಮ್ಮನ್ನ ಯಾರು ಕರೀಲಿಲ್ಲ, ಕೇಳಲಿಲ್ಲ, ಇವರು ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ನಮ್ಮೊಬ್ಬರಿಗೆ ಗೆಲ್ಲಿಸುವಂಥ ಸಾಮರ್ಥ್ಯ ಇದೆ ಅಂಥೇಳಿ ರೆಡ್ಡಿಯವರು ಅಂದ್ಕೊಂಡ್ಬಿಟ್ಟಿದ್ರು. ಬಳ್ಳಾರಿ ಅಂದರೆ ನಾನು ಅಂದರೆ ಬಳ್ಳಾರಿ,
ನಾನೀಗ ಬಂಗಾರು ಹನುಮಂತನ ಕರ್ಕೊಂಡು ಬಂದುಬಿಟ್ಟಿದ್ದೀನಿ, ನಾನು ಹೇಳಿದ ತಕ್ಷಣ ಇಲ್ಲಿ ಗೆಲ್ಲಿಸ್ಬಿಡ್ತಾರೆ ಜನ ಅಂತ ಆ ಭಾವನೆಯಲ್ಲಿ ರೆಡ್ಡಿಯವರು ವಿಹರಿಸ್ತಾ ಇದ್ದರು. ವರ್ಷಗಳ ಬಳಿಕ ಬಳ್ಳಾರಿಗೆ ಎಂಟ್ರಿ ಆಗಿತ್ತು. ತುಂಬ ಜೋಶಲ್ಲಿ ರೆಡ್ಡಿಯವರಿದ್ದರು. ನಾನು ಬಂದರೆ ಮತ್ತೆ ಅದೇ ರೀತಿಯಲ್ಲಿ ನನ್ನ ವೆಲ್ಕಮ್ ಮಾಡಿಬಿಡ್ತಾರೆ, ಇಲ್ಲಿ ನಾನು ಹೇಳಿದವ್ರನ್ನ ಗೆಲ್ಲಿಸ್ಬಿಡ್ತಾರೆ ಅಂತ ಭ್ರಮೇಲಿ ಕೂಡ ಇದ್ದರು ರೆಡ್ಡಿಯವರು. ಕಾಂಗ್ರೆಸ್ ಪರ ಮತಗಳ ಕ್ರೋಢೀಕರಣದಲ್ಲಿ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ನಾಯಕರು ಚಾಣಾಕ್ಷತನ ತೋರಿಸ್ತಾ ಇದ್ರಲ್ಲಿ ಸತೀಶ್ ಜಾರಕಿಹೊಳಿ ಬಿಟ್ಟಿದ್ದರು, ಸಂತೋಷ್ ಲಾಡನ್ ಬಿಟ್ಟಿದ್ದರು, ಇಬ್ಬರು ಕೂಡ ಜೋರಾಗಿ ಓಡಾಟ ಮಾಡಿದ್ರು. ಇವರಿಬ್ಬರ ಜೊತೆಗೆ ಮತಗಳ ಬೇಟೆ ನಡೆಸಿದಂಥವರು ಜಮೀರ್ ಅಹಮದ್ ಖಾನ್. ಅಲ್ಪಸಂಖ್ಯಾತರ ಮತಗಳು ಆ ಕಡೆ ಈ ಕಡೆ ಚೆದರದಂತೆ ನೋಡಿಕೊಂಡಿದ್ರು ಅವರು. ST ಮೀಸಲು ಕ್ಷೇತ್ರ ಆಗಿರ್ತಕ್ಕಂಥ ಸಂಡೂರಲ್ಲಿ ನಾಗೇಂದ್ರ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಜೈಲಲ್ಲಿದ್ದಂಥ ನಾಗೇಂದ್ರ ಆಗ ತಾನೇ ಸಂಡೂರಿಗೆ ಎಂಟ್ರಿ ಕೊಟ್ಟಿದ್ದರು. ಕೆಲವು ಕಡೆ ಅವರು ಆನಂತರದಲ್ಲಿ ಕಣ್ಣೀರು ಕೂಡ ಹಾಕಿದ್ರು, ಬೇರೆ ಬೇರೆ ಕಾರಣಗಳು, ನನಗೆ ಈ ಥರ ಮಾಡಿದ್ರು, ಸಿಕ್ಕಾಕ್ಸಿದ್ರು ಅಂಥೇಳಿ. ಎಲ್ಲ ಕಾರಣಗಳು ಸೇರಿಕೊಂಡು ಏನಾಯಿತು, BJPಗೆ ಸಂಡೂರಲ್ಲಿ ಸೋಲಾಯಿತು, ಕಾಂಗ್ರೆಸ್ಗೆ ಗೆಲುವಾಯಿತು. ಇದೀಗ ಅದಕ್ಕೆ ನೀವು ಮಾಡಲಿಲ್ಲ, ನಿಮ್ಮಿಂದ ಸೋಲಾಯಿತು, ಹಾಗೆ ಹೇಗೆ ಅಂತೇಳಿ BJP ಒಳಗಡೆ ಒಂದು ಬೇಗುದಿ ಜ್ವಾಲಾಮುಖಿ ಥರ ಕುದೀತಾ ಇದೆ.